ಮೇಡಮ್, ಈಗ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮೋಸ ಹೋದೆ ಅಂತ ಈ ರೀತಿ ಅಟ್ರಾಕ್ಟ್ ಆಗಿ ಇನ್ನೇನೋ ನನಗಲ್ಲಿ ಮೋಸ ಆಗ್ಬಿಡ್ತು, ಆಯ್ತಲ್ಲ ಸಮಸ್ಯೆಗಳು ಅಂತ ಸುಮಾರು ಜನ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ಹೆಂಗೆ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಈ ಪ್ರಶ್ನೆ ಇದೆ. ಬಹುತೇಕರಿಗೆ ಆಗ್ತಾನೆ ಇಲ್ಲ ಬಿಡಿಯೋದು. ಹೌದು. ಈಗ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಿಂತ ಮುಂಚೆ ಅವರು ಕಾಶಿಯಸ್. ಈಗ ನೋಡಿ, ಮೊನ್ನೆ ರೀಸೆಂಟಾಗಿ ಒಂದು ಕೇಸ್ ಬಂತು, ಲವ್ ಡಿಪ್ರೆಷನ್, ಜೆನ್ಸಿ ಹುಡುಗಿ. ಅವಳಿಗೆ ಯಾರೋ ಅಪರಿಚಿತರು ಮೆಸೇಜ್ ಮಾಡ್ತಾರೆ ವಾಟ್ಸಪ್ಪಲ್ಲಿ, ಅವ್ರ ಜೊತೆ ಚಾಟಿಂಗ್ ಮಾಡ್ತಾರೆ, ಆಮೇಲೆ ಲವ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಆ ಹುಡುಗ ಸಡನ್ನಾಗಿ ಬಿಟ್ಟು ಹೋಗ್ತಾನೆ, ಇವಳು ಡಿಪ್ರೆಷನ್ಗೊಳಗಾಗ್ತಾಳೆ. ಇದು ಭಾರಿ ಚಿಕ್ಕದು ನೋಡಿ. ಎಷ್ಟು ಮೂಢತೆ ಬಂದಿದೆ ಹೆಣ್ಮಕ್ಳಲ್ಲಿ ಅಥವಾ ಗಂಡು ಮಕ್ಕಳಲ್ಲಿ ಅಂದರೆ, ಯಾರೋ ಅಪರಿಚಿತರು ಮೆಸೇಜ್ ಮಾಡಿದ್ರು ಅಂದರೆ ತಕ್ಷಣ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಫೇಕಾ, ಯಾರವರು, ಎಂಥವರು, ಏನಕ್ಕೆ ಮೆಸೇಜ್ ಮಾಡ್ತಾ ಇದ್ದಾರೆ, ಮಾನಿಟರ್, ಊಟ ಆಯಿತಾ, ತಿಂಡಿ ಆಯಿತಾ, ಎಲ್ಲಿಗೆ ಹೋಗ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ಪ್ರತಿಯೊಂದು ಡೇಟಾ ಕಲೆಕ್ಟ್ ಮಾಡ್ತಾರೆ. ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗಾಗಲಿ ಅಥವಾ ಈ ಹೋಮೋಸೆಕ್ಷುವಲ್ ಪೀಪಲ್ಗಾಗಲಿ, ಯಾರಿಗೇ ಆಗಲಿ, ಯಾರಾದರೂ ಅಪರಿಚಿತರು ಈ ಡೇಟಿಂಗ್ ಆ್ಯಪ್ಸ್ಗಳಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಗೊತ್ತಿಲ್ಲದೆ ಇರೋರು, ಪರಿಚಯ ಇರೋರು ಸುಮ್ಮನೆ ಮೆಸೇಜ್ ಮಾಡಿದ್ರು, ಸುಮ್ಮನೆ ಲವ್ ಬಾಂಬಿಂಗ್ ಅಂತಾರೆ, ಅವ್ರನ್ನ ಹೊಗಳೋದು. ಆಲ್ರೆಡಿ ಇವರು ಚಾಟಿಂಗ್ ಶುರು ಮಾಡ್ತಿದ್ದಾರೆ, ಅವರು ಏನು ಭಾವನಾತ್ಮಕವಾಗಿ ಒಬ್ಬರನ್ನ ಹುಡುಕ್ತಾ ಇದ್ದಾರೆ ಅಂದರೆ ಇವರಿಗೆ ಏನೋ ಬೇಕು, ಅವರಲ್ಲಿ ಆ ಡಿಸೈರ್ಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಹಂಗಂತ ಸಿಕ್ದವ್ರನ್ನ ಮಾತಾಡಿಸೋದು, ಅಪರಿಚಿತರ ಜೊತೆ ಹೋಗೋದು, ಅವ್ರು ಕರೆದಾಗ ಅವ್ರೆಲ್ಲಿ ಕರೀತಾರೋ ಅಲ್ಲಿ ಗುರ್ತು ಪರಿಚಯ ಇಲ್ಲದ ಕಡೆ ಹೋಗೋದು, ಈ ಥರ ಎಲ್ಲ ಅವರು ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಅಂದರೆ ಅವರಲ್ಲಿ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಸೊ ಫಸ್ಟು ಎಚ್ಚರಿಕೆ ಇಲ್ಲಿಂದ ಶುರುವಾಗಬೇಕು. ಫೋಟೋ ಶೇರ್ಸ್ ಮಾಡೋದು, ವಿಡಿಯೋ ಶೇರ್ ಮಾಡೋದು ಅಪರಿಚಿತರ ಜೊತೆ. ಇವಾಗೆಲ್ಲ ಎಷ್ಟೊಂದು ಕೇಸ್ಗಳು ಬರ್ತಾ ಇದೆ ಮೇಡಮ್. ಅದೇ ಫೋಟೋ ಶೇರ್ ಮಾಡೋದು, ಆಮೇಲೆ ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು, ಇವರು ಅದಕ್ಕೆ ಡಿಪ್ರೆಷನ್ಗೆ ಹೋಗೋದು, ಸೂಸೈಡ್ ಮಾಡ್ಕೊಳ್ಳೋದು. ಸೊ ಎಲ್ಲಿಂದ ಬರುತ್ತೆ? ಎಚ್ಚರಿಕೆ ಇಲ್ಲದೆ ಇರೋದ್ರಿಂದ ಬರುತ್ತೆ. ಸೊ ಮೈಂಡ್ನ ಕಂಟ್ರೋಲ್ ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಜೀವನ ಶೈಲಿ, ನಮ್ಮ ಹೆಲ್ತ್ ಹ್ಯಾಬಿಟ್ಸ್ ಹೆಂಗಿದೆ, ನಮ್ಮ ಒಂದು ದಿನನಿತ್ಯ ನಾವು ಯಾವ ರೀತಿ ಆಹಾರನ ತೆಗೆದುಕೊಳ್ತಾ ಇದ್ದೀವಿ, ನಾವು ಯಾವ ರೀತಿ ನಮ್ಮ ಮೈಂಡ್ ಕಂಟ್ರೋಲಿಗೆ ಆ್ಯಕ್ಟಿವಿಟೀಸ್, ಹಾಬೀಸ್ಗಳಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಈ ಯುವಕರಾಗಲಿ, ಏನು ಸಲಿಂಗಕಾಮಿಗಳಾಗಲಿ ಅಥವಾ ವೀಕರ್ ಸೆಕ್ಷನ್ ಅಂತ ಏನು ಅವರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಇರುತ್ತೋ ಅಂಥವರು ಇದ್ರ ಕಡೆ ಗಮನ ಕೊಡಬೇಕು. ಯಾವುದೋ ಈಗ ಸೂಸೈಡ್ ಕೇಸ್ಗಳು ಒಂದಕ್ಕೆ ಅಂತ ಆಗಲ್ಲ. ಈಗ ಸುಮಾರು ವಿಷಯಕ್ಕೆ ಸಂಬಂಧಗಳಲ್ಲಿ ಸೂಸೈಡ್ ಮಾಡ್ಕೋತಾರೆ, ಅವರಲ್ಲಿ ಒಂದು ಕೆರಿಯರ್ ಬೇಕಾಗಿರುತ್ತೆ, ಅದಕ್ಕಿಲ್ಲ ಅಂದರೆ ಸೂಸೈಡ್ ಮಾಡ್ಕೋತಾರೆ. ಹೀಗೆ ಎಷ್ಟೊಂದು ಕಾರಣಗಳಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ಬೇಕಾಗಿರೋದು ನನಗೇನು ಬೇಕು ಅನ್ನೋ ಕ್ಲಾರಿಟಿ ಇರಬೇಕು ಫಸ್ಟ್ ಆಫ್ ಆಲ್. ಈಗ ಒಂದು ಶಾಪಿಂಗ್ ಮಾಲ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಲೈಫ್ ಅನ್ನೋದು ಒಂದು ಶಾಪಿಂಗ್ ಮಾಲ್ ಇದ್ದಂಗೆ. ಎಲ್ಲಾನು ಸಿಗುತ್ತಿಲ್ಲಿ, ಏನು ಬೇಕಾದರೂ ಸಿಗುತ್ತೆ. ಎಲ್ಲನೂ ತಂದು ಮನೇಲಿ ತುಂಬಿಸ್ಕೊಳಕ್ಕಾಗತ್ತಾ? ಆಗಲ್ಲ. ನಮಗೇನು ಬೇಕೋ ಅದನ್ನು ಅಗತ್ಯ ಇರೋದನ್ನು ಮಾತ್ರ ನಾವು ತಗೋಬೇಕು, ಇಲ್ಲಾಂದರೆ ಮೆಸ್ ಆಗುತ್ತೆ. ಸೊ ಅದೇ ಥರ ನಮ್ಮ ಜೀವನದಲ್ಲಿ ಯಾರೇ ಆಗಲಿ ನಮಗೇನು ಬೇಕು ಅನ್ನೋ ಕ್ಲಾರಿಟಿ ಇರಬೇಕು. ಅದ್ರ ಪ್ರಕಾರ ನಾವು ಲೈಫಲ್ಲಿ ಮುಂದೆ ಹೋಗಬೇಕು. ಆಗ ಈ ಕಂಟ್ರೋಲು ಸಿಗುತ್ತೆ, ಮ್ಯಾನೇಜ್ಮೆಂಟು ಸಿಗುತ್ತೆ, ನಾವು ಒಳ್ಳೆ ರೀತಿ ಮುಂದೆ ಹೋಗ್ಬೋದು. ಈ ಥರದಿಂದ ನಾವು ತಪ್ಪಿಸ್ಕೊಳ್ಳಬಹುದು. ಓಕೆ, ಖಂಡಿತ ಮೇಡಮ್. ಈಗ ಸುಮಾರು ಒಂದು ನಮ್ಮ ಸ್ನೇಹಿತರ ವಕೀಲರು ಹೇಳ್ದಂಗೆ, ಕೆಲವು ವರ್ಷಗಳ ಹಿಂದೆ ಸ್ವಲ್ಪ ಲೈಫ್ ಲೈನು ಸ್ವಲ್ಪ ಬೌಂಡ್ರಿ ಲಿಮಿಟ್ ಆಗಿದ್ದರೂ ಕೂಡ ಚೆನ್ನಾಗಿತ್ತು ಲೈಫ್ ಲೈನು. ಇಟ್ ವಾಸ್ ವೆರಿ ಗುಡ್. ಒಂದು ಕುಟುಂಬದ ಒಂದು ವಾತಾವರಣ, ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದು, ಒಟ್ಟಾಗಿ ಕೂತ್ಕೊಂಡು ಮಾತಾಡೋದು, ಈ ಒಂಥರ ಒಂದು ಏನು ವಸುದೇವ ಕುಟುಂಬ ಅನ್ನೋ ಥರ ಒಂದು ಕುಟುಂಬದ ವಾತಾವರಣ ಇತ್ತು. ಇತ್ತೀಚೆಗೆ ಅದಾದಮೇಲೆ ನನಗೆ ಏನೇನು ಬಂತದು, ಟಿ ವಿ ಬಂತು, ಟಿ ವಿ ಸೀರಿಯಲ್ಗಳು ಬಂತು, ತದನಂತರ ಏನೋ ವೆಬ್ ಸೀರೀಸ್ಗಳು ಬಂತು. ಎಲ್ಲ ಬಂದಾಗ ಇದು ಯಾಕದು ಹೆಣ್ಮಕ್ಳಿಗೆ ಮಾತ್ರ ಯಾಕದು ಆ ಒಂದು ಏನೋ ಏನು ಹೇಳ್ತಾರೆ ಅದಕ್ಕೆ, ಆ ವ್ಯಸನ ಮತ್ತು ಒಂದು ಜಾಡ್ಯ ಯಾಕೆ ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾ ಇದೆ? ಈಗ ನೋಡಿ, ಈಗ ನೀವು ಹೇಳೋ ಮಾತಿಗೆ ನಾನು ಒಂದು ಕಂಟಿನ್ಯೂ ಮಾಡ್ತೇನೆ. ಈಗ ಒಂದು ಮೊಬೈಲ್ ಬಂದುಬಿಟ್ಟು ಒಂದು ವಿಂಡೋ ಇದ್ದಂಗೆ ಅದು. ಈಗ ನೀವು ನನಗೂ ಕೆಲಸಲ್ಲ ಆಶ್ಚರ್ಯ ಆಗುತ್ತೆ. ಸಿನ್ಸ್ ವಿ ಆರ್ ಇನ್ ಆಲ್ಸೋ ಇನ್ ಲೀಗಲ್ ಕಮ್ಯುನಿಟಿ. ಏನು ಆಶ್ಚರ್ಯ ಆಗುತ್ತೆ ಅಂದರೆ, ಸ್ಟ್ರೇಂಜರ್ ಹತ್ರ ನೀವು ಎಷ್ಟೊತ್ತು ಮಾತಾಡ್ತೀರಿ ನೀವು? ಈಗ ಮಕ್ಕಳ ಜೊತೆ ಮಾತಾಡೋದು, ಗಂಡನ ಜೊತೆ ಮಾತಾಡೋದು ಅಥವಾ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು ಫೈನ್. ಯಾರು ಡೆಲ್ಲಿ, ಕಲ್ಕಟ್ಟ, ಬಾಂಬೆಯಲ್ಲಿ ಇರತಕ್ಕಂಥವ್ರ ಜೊತೆಗೆ ಕನೆಕ್ಟ್ ಆಗಿಬಿಟ್ಟು ಮಾತಾಡ್ತಾರೆ. ಅದ್ರೇನು ವ್ಯಸನನ ಜಾಡಿ ಏನದು ಆ್ಯಕ್ಚುಲಿ? ಏನು ಗೊತ್ತಾ, ಈ
ಈಗ ಬಾಡಿ ಕಂಡೀಷನಿಂಗ್, ಈಗ ಸೈಕಾಲಜಿಯಲ್ಲಿ ಬಾಡಿ ಕಂಡೀಷನಿಂಗ್ ಅಂತ ಹೇಳ್ತೀವಿ. ಈಗ ಒಂದು ಹುಡುಗಿ ಹುಟ್ಟಿದ ಮೇಲೆ ಅಂದರೆ ಅವಳಿಗೆ ಅವಳದೇ ಆದ ಒಂದು ಫೀಲಿಂಗ್ಸ್ ಇರುತ್ತೆ, ಭಾವನೆಗಳಿರುತ್ತೆ. ಹುಡುಗಂಗೆ ಅವನದೇ ಆದ ಫೀಲಿಂಗ್ಸ್ ಇರುತ್ತೆ, ಭಾವನೆಗಳಿರುತ್ತೆ. ಸೊ ಇವರು ಏನಕ್ಕೆ ಹುಡುಗಿರು ಕೆಲವರು ನಾನು ಎಮೋಷ್ನಲ್ ಅಂತಾರೆ. ಯಾಕೆ ಎಮೋಷ್ನಲ್ ಅಂತಾರೆ ಅಂದರೆ ಒಬ್ಬಳೇ ಹುಡುಗಿ ಎಮೋಷ್ನಲ್ಲ ಅಲ್ಲ, ಹುಡುಗಿರೆಲ್ಲ ಎಮೋಷ್ನಲ್ಲಿ. ಯಾಕೆಂದರೆ ಬಿಕಾಸ್ ಆಫ್ ದಿ ಹಾರ್ಮೋನ್ಸ್ ಪ್ರಾಬ್ಲಮ್. ಮುಂಚೆ ನಮ್ಮ ಆಹಾರ ವ್ಯವಸ್ಥೆಗಳು ಚೆನ್ನಾಗಿತ್ತು. ಈಗೇನಾಗಿದೆ ನೋಡಿ, ಈಗ ನಾನು ನಿನ್ನೆ ಸ್ಟಡಿ ಮಾಡಬೇಕಾದ್ರೆ ಈ ಜೀನ್ಸಿಂದ ಈ ಪ್ರಾಬ್ಲಮ್ ಆಗುತ್ತಾ, ಜೆನೆಟಿಕ್ಸಿಂದ ಪ್ರಾಬ್ಲಮ್ ಆಗುತ್ತಾ ಅಂತ ನಾನು ಸ್ಟಡಿ ಮಾಡುವಾಗ ನನಗೊಂದು ಇದನ್ನು ಸಿಕ್ತು. ಏನು ಅಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಕೆಮಿಕಲಿ ಫುಡ್ಡನ್ನು ತಗೊಳ್ತಾರೆ, ಆಹಾರಗಳನ್ನು ತಗೋತಾರೆ, ಅದು ಜೀನ್ಸ್ ಒಳಗಡೆ ಇರೋ ಆ ಮಗುವಿನ ಭ್ರೂಣದಲ್ಲಿ ಆ ಒಂದು ಏನು ಹಾರ್ಮೋನ್ಸ್ ಹೆಚ್ಚು ಕಮ್ಮಿ ಆಗಿ ಆ ಮಗು ಏನೀಗ ಫಾರ್ ಎಕ್ಸಾಂಪಲ್ ಈಗ ಇವರೇ ತಗೊಂಡ್ವಿ ಅಂದರೆ ಸಲಿಂಗಕಾಮಿಗಳು ಅಂತಾನೆ ತಗೊಂಡ್ವಿ ಅಂದರೆ ಈಗ ಅವರು ಒಂದು ಮಗು ಭ್ರೂಣ ಅದು ಗಂಡಾಗಿತ್ತು ಅಂತ ಇಟ್ಕೊಳ್ಳೋಣ. ಈಗ ಅಮ್ಮ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅವಳು ಹೆಚ್ಚು ಜಂಕ್ ಫುಡ್ಡಿಗೋ ಅಥವಾ ಸಿಂಥೆಟಿಕ್ ಮೆಟೀರಿಯಲ್ಸ್ನೋ ಅವಳು ಕನ್ಸ್ಯೂಮ್ ಮಾಡ್ತಾ ಇದ್ಲು ಅಂದರೆ ಅವಳ ಬಾಡಿಯಲ್ಲಿ ಎಲ್ಲರ ಬಾಡಿಯಲ್ಲೂ ಟೆಸ್ಟೋಸ್ಟಿರೋನು ಇರುತ್ತೆ, ಈಸ್ಟ್ರೋಜನ್ ಹಾರ್ಮೋನ್ಸ್ಗಳು ಇರುತ್ತೆ. ಆ ಹಾರ್ಮೋನ್ಸ್ಗಳ ಪ್ರಮಾಣ ತುಂಬ ಕಡಿಮೆ ಆಯಿತು ಅಂತ ಅಂದಾಗ ಆ ಭ್ರೂಣ ಏನು ಮೇಲಿರುತ್ತೆ ಅದು ತಾನು ಫೀಮೇಲ್ ಅಂತ ಅಂದ್ಕೊಳ್ಳುತ್ತೆ. ಸೊ ಅದು ಆಚೆ ಬಂದಾಗ ಅದು ಹೆಚ್ಚು ಏನು ಮೆನ್ನನ್ನು ನೋಡೋ ಅಂಥ ಹೀಗೆ ಗೇ ಮತ್ತು ಲೆಸ್ಬಿಯನ್ಸು ಪ್ರಾಬ್ಲಮ್ ಶುರುವಾಗೋದು. ತಾನು ಹುಟ್ಟಿದ ಮೇಲೆ ತನಗೆ ಆಕರ್ಷಣೆ ಆಗೋದು ಮೇಲೆ ಆದರೂ ಕೂಡ ಮೇಲ್ಮೇಲೆ ಆಕರ್ಷಣೆ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಹಾರ್ಮೋನ್ ಪ್ರಾಬ್ಲಮ್ಸ್. ಈ ನಮ್ಮ ಫೀಲಿಂಗ್ಸ್ಗಳಿಗಾಗಲಿ ನಮ್ಮ ಒಂದು ಏನು ಥಾಟ್ಸ್ಗಳಿಗಾಗಲಿ ಇದಕ್ಕೆಲ್ಲ ಮೇನ್ ಮೂಲ ಕಾರಣ ನಮ್ಮ ಬಾಡಿಯಲ್ಲಿ ಯಾವ ರೀತಿ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ಆ ರೀತಿ ನಮ್ಮ ಏನು ಥಾಟ್ಸ್ಗಳು ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದೆ ಹುಡುಗಿರು ಯಾಕೆ ಎಮೋಷ್ನಲ್, ನಾಟ್ ಬಿಕಾಸ್ ಆಫ್ ಅವಳು ಇದು ಅಂತ, ಅವಳು ಹ್ಯೂಮನ್ ಬೀಯಿಂಗೇ, ಬಿಕಾಸ್ ಆಫ್ ಹಾರ್ಮೋನ್ಸ್ ಅವಳಲ್ಲಿ ಆ ಅಟ್ರಾಕ್ಷನ್ ಬರುತ್ತೆ. ಗಂಡಸರು ಅಷ್ಟೇ, ಅವ್ರು ತುಂಬ ಅಳೋದೇ ಇಲ್ಲ, ತುಂಬ ಸ್ಟ್ರಿಕ್ಟು. ಯಾಕೆ? ಬಿಕಾಸ್ ಆಫ್ ದಿ ಹಾರ್ಮೋನ್, ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸಿಂದ ಅವ್ರು ಆ ಥರ ಇರ್ತಾರೆ. ಸೊ ಈಗ ಈ ಸೋಷಿಯಲ್ ಮೀಡಿಯಾ ಆಗಲಿ ಆ್ಯಪ್ಸ್ಗಳಾಗಲಿ ಇವುಗಳೇನು ಮಾಡುತ್ತೆ ಅಂದರೆ ಎಲ್ಲಿ ಇವರು ವೀಕರ್ ಪಾಯಿಂಟು ಅಲ್ಲಿ ಸೆಳೆಯುತ್ತೆ, ಅಲ್ಲಿ ಇವರು ಅಟ್ರಾಕ್ಟ್ ಆಗ್ತಾರೆ. ಸೊ ಇವರಲ್ಲಿ ಈ ಥರ ಎಲ್ಲ ಇದ್ದಾಗ ಸೋಷಿಯಲಿ ಕಂಡೀಷ್ನಿಂಗು ಕೂಡ ಇದಾಗುತ್ತೆ. ಈಗ ಒಂದು ಅವಳು ಹುಡುಗಿಯಾಗಿ ಹುಟ್ಟಿದ್ಲು ಅಂದರೆ ಅವಳಿಗೆ ಮದುವೆ ಆಗಬೇಕು, ಅವಳಿಗೆ ಮಗು ಆಗಬೇಕು, ಅವಳು ಹಿಂಗೆ ಜೀವನ ಮಾಡಬೇಕು, ಸೋಷಲಿ ಹಿಂಗಿರುತ್ತೆ. ಬಟ್ ಇದು ಸ್ವಲ್ಪ ಚೇಂಜಸ್ ಆಯಿತು ಅಂದರೆ ಸೋಷಲಿ ಪ್ರಾಬ್ಲಮ್ ಶುರು ಆಗುತ್ತೆ. ರಿಲಿಜಿಯಸ್ ವಿರುದ್ಧ ಹೋದರೆ ಅವಳ ಐಡೆಂಟಿಟಿನಾಗಲಿ ಅವನ ಐಡೆಂಟಿಟಿನಾಗಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇದ್ದಾಗ ಇವೆಲ್ಲ ಮಾನಸಿಕ ಖಿನ್ನತೆ, ಆಂಗ್ಸಿಟಿ ಎಲ್ಲ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಎಸ್ ನೈನಾ ಮ್ಯಾಮ್, ಖಂಡಿತ ಹೌದು. ಈಗ ನೈನಾ ಮೇಡಮ್, ನಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಎಷ್ಟು ಜನ ನಾವು ಅದನ್ನು ಅನ್ವಯಿಸ್ಕೊಂಡಿದ್ದೀವಿ ನಮ್ಮ ಲೈಫಲ್ಲಿ ಅನ್ನೋದು ಕೂಡ ಪ್ರಶ್ನೆ. ಯಾವಾಗ ನಾವು ನಮ್ಮ ಮನಸ್ಸನ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಸಾಧ್ಯ ಇಲ್ವೋ ಆಗ ಕೆಟ್ಟದಕ್ಕೆ ದಾರಿ ಮಾಡಿಕೊಡುತ್ತೆ. ಆ ಕೆಟ್ಟ ದಾರಿಯಲ್ಲಿ ಹೋದಾಗ ಅತಿ ಹೆಚ್ಚು ಜನ ಮೋಸ ಹೋದವ್ರು ಇದ್ದಾರೆ, ಜೀವ ಕಳ್ಕೊಂಡೋದು ಇದ್ದವ್ರೆ. ಹಾಗಾಗಿ ದಯವಿಟ್ಟು ಯಾವುದೇ ಆ್ಯಪ್ಗಳನ್ನು ನಂಬ್ತೀರಿ ಅಂತ ಅಂದರೆ, ಯಾರನ್ನಾದ್ರೂ ನಂಬ್ತೀರಿ ಅಂದರೆ ಒಂದೆರಡು ಸಾರಿ ಕ್ರಾಸ್ ವೆರಿಫೈ ಮಾಡಿ ಅದು ಜೆನ್ಯೂನ್ ಆಗಿದೆಯಾ ಇಲ್ವಾ ಅಂತ.